ಕಥಾವೈಭವ ನಿಮ್ಮೊಂದಿಗೆ ಆಶ್ರೇ. ಕಥೆಯ ಹೆಸರು ಸಮಸ್ಯೆಗಳ ಸಮಸ್ಯೆ. ಈ ಕಥೆಯನ್ನು ಕನ್ನಡ ಪುಸ್ತಕದಲ್ಲಿ ಓದಿದ ನೆನಪು ನಿಮಗಾಗಿ. ಈ ಸಮಸ್ಯೆಗಳಿಗೆ ಒಂದು ಸಮಸ್ಯೆ ಇರುತ್ತದೆ. ಅದೇನೆಂದರೆ, ಈ ಸಮಸ್ಯೆಗಳು ಸಾಮಾನ್ಯರನ್ನು ಅಸಾಮಾನ್ಯರನ್ನು ಸಮಾನವಾಗಿ ನೋಡಬೇಕಾಗುತ್ತದೆ, ಸಮಾನವಾಗಿ ಕಾಡಬೇಕಾಗುತ್ತದೆ. ಆದರೆ ಸಮಸ್ಯೆಗಳನ್ನು ಎದುರಿಸುವ ಶೈಲಿ ಮಾತ್ರ ಸಾಮಾನ್ಯರನ್ನು ಅಸಾಮಾನ್ಯರನ್ನು ಬೇರೆ ಬೇರೆ ಮಾಡುತ್ತದೆ. ಈಗ ಈ ಸಣ್ಣ ಕಥೆಯನ್ನು ಕೇಳೋಣ. ಆತನೊಬ್ಬ ಬಸ್ ಚಾಲಕ, ಸಾಮಾನ್ಯ ಮೈಕಟ್ಟಿನವ. ಬಸ್ ಬಿಡುತ್ತಿದ್ದ. ಬಸ್ ಹತ್ತುವವರಿಗೆ ಆತನೇ ಟಿಕೆಟ್ ಕೊಡಬೇಕಾಗುತ್ತಿತ್ತು. ಜನ ಬಸ್ ಹತ್ತುತ್ತಿದ್ದರು, ಟಿಕೆಟ್ ಪಡೆದು ಬಸ್ಸಿನಲ್ಲಿ ಕೂರುತ್ತಿದ್ದರು, ತಮ್ಮ ನಿಲ್ದಾಣ ಬಂದಾಗ ಇಳಿಯುತ್ತಿದ್ದರು. ಒಂದು ಮುಂಜಾನೆ ಒಬ್ಬ ಅಜಾನುಬಾಹು ವ್ಯಕ್ತಿ ಬಸ್ಸನ್ನು ಹತ್ತಿದ. ಆತ 6 ಅಡಿ 6 ಅಂಗುಲ ಎತ್ತರ, ರಾಕ್ಷಸನಂತಹ ಆಕಾರ. ಬಸ್ ಹತ್ತಿದವನೇ ದೊಡ್ಡವರು ಟಿಕೆಟ್ ತೆಗೆದುಕೊಳ್ಳೋದಿಲ್ಲ ಎಂದು ಗರ್ಜಿಸುತ್ತಾ ಬಸ್ಸಿನೊಳಗೆ ಹೋಗಿ ಕುಳಿತೇ ಬಿಟ್ಟ. ಆ ರಾಕ್ಷಸ ಸ್ವರೂಪಿಯನ್ನು ಟಿಕೆಟ್ ಪಡೆಯಲೇಬೇಕೆಂದು ಗದರಿಸಿ ಕೇಳಲು ಚಾಲಕನಿಗೆ ಹೆದರಿಗೆ. ಸುಮ್ಮನಾಗಿ ಬಿಟ್ಟ. 1 ವಾರ ಪ್ರತಿದಿನವೂ ಹೀಗೆಯೇ ಕಳೆಯಿತು. ಆತ ಬಸ್ ಹತ್ತುವುದು, ದೊಡ್ಡವರು ಟಿಕೆಟ್ ತೆಗೆದುಕೊಳ್ಳುವುದಿಲ್ಲ ಎಂದು ಗರ್ಜಿಸುವುದು, ಪ್ರಯಾಣ ಮಾಡುವುದು ನಡೆಯುತ್ತಲೇ ಇತ್ತು. ಚಾಲಕನಿಗೆ ಆ ರಾಕ್ಷಸನ ಆಕಾರಕ್ಕೆ ಹೆದರಿ ಟಿಕೆಟ್ ತೆಗೆದುಕೋ ಎಂದು ಹೇಳುವಷ್ಟು ಧೈರ್ಯವಿಲ್ಲದ ತನ್ನ ಈ ಒಣ ಮೈಕಟ್ಟಿನ ಬಗ್ಗೆ ನಾಚಿಕೆಯುಂಟಾಯಿತು. ಇದಕ್ಕೊಂದು ಪರಿಹಾರ ಹುಡುಕಲೇಬೇಕೆಂದು ಆತ ನಿರ್ಧರಿಸಿದ. ಅಂದೇ ವ್ಯಾಯಾಮ ಶಾಲೆಗೆ ಹೋಗಿ ಸೇರಿಕೊಂಡೇ ಬಿಟ್ಟ. ತನ್ನ ದೈಹಿಕ ಶಕ್ತಿಯನ್ನು ಬೆಳೆಸಿಕೊಳ್ಳತೊಡಗಿದ. ಆತ ಕರಾಟೆ, ಜೂಡೋ ಮುಂತಾದ ಹೋರಾಟ ವಿದ್ಯೆಗಳನ್ನು ಕಲಿತ. 6 ತಿಂಗಳ ಕಠಿಣ ಶ್ರಮದ ನಂತರ ಆತನಿಗೆ ರಾಕ್ಷಸನನ್ನು ಎದುರಿಸುವ ಶಕ್ತಿ ಬಂದಿದೆ ಎನಿಸಿತು. ಮಾರನೆಯ ದಿನ ಎಂದಿನಂತೆ ರಾಕ್ಷಸ ಬಸ್ಸನ್ನೇರಿ ದೊಡ್ಡೋರು ಟಿಕೆಟು ತೆಗೆದುಕೊಳ್ಳುವುದಿಲ್ಲ ಎಂದು ಗರ್ಜಿಸಿ ಒಳ ಹೋಗಲು ಪ್ರಯತ್ನಿಸಿದ. ಚಾಲಕ ಚಕ್ಕನೆ ಎದ್ದು ದಾರಿಗೆ ಅಡ್ಡವಾಗಿ ನಿಂತು ದೊಡ್ಡೋರು ಏಕೆ ಟಿಕೆಟ್ ತೆಗೆದುಕೊಳ್ಳುವುದಿಲ್ಲ ಎಂದು ಆತನೂ ಗಟ್ಟಿಯಾಗಿ ಗರ್ಜಿಸಿದ. ಈ ಪ್ರತಿಕ್ರಿಯೆಯಿಂದ ಅವಕ್ಕಾದ ರಾಕ್ಷಸ ದೊಡ್ಡೋರು ಟಿಕೆಟ್ ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಅವರ ಬಳಿ ಬಸ್ ಪಾಸ್ ಇರುತ್ತದೆ ಎಂದು ಉತ್ತರಿಸಿದಾಗ ಚಾಲಕ ತಣ್ಣಗಾಗಿ ಹೋದ. ಮೊದಲನೇ ದಿನವೇ ಟಿಕೆಟ್ ಏಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಾನು ಕೇಳಿದ್ದರೆ ಆತ ತನ್ನ ಬಳಿ ಬಸ್ ಪಾಸ್ ಇರುವುದರಿಂದ ಟಿಕೆಟ್ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳುತ್ತಿದ್ದರು. ವೃಥಾ 6 ತಿಂಗಳು ಸಮಸ್ಯೆಯ ಗಂಟನ್ನು ತನ್ನ ತಲೆಯ ಮೇಲೆ ಹೊತ್ತೇ ತಾನು ಬಸ್ ಚಲಾಯಿಸುತ್ತಿದ್ದೆ ಎಂದು ಚಾಲಕನಿಗೆ ಅರ್ಥವಾಯಿತು. ನಾವು ಬದುಕಿನಲ್ಲಿ ಅನೇಕ ಬಾರಿ ಆ ಚಾಲಕನಂತೆಯೇ ವರ್ತಿಸುತ್ತೇವೆ. ಸಮಸ್ಯೆಗಳು ಎದುರಾದಾಗ, ನಮ್ಮೆದುರಿಗೆ ಬಂದು ನಿಂತಾಗ ಸಮಸ್ಯೆಯ ಸ್ವರೂಪ, ಆಳ, ಅಗಲಗಳನ್ನು ಅರ್ಥ ಮಾಡಿಕೊಳ್ಳದೆ ಅಂಜಿಕೊಳ್ಳುತ್ತೇವೆ. ಅನವಶ್ಯಕವಾಗಿ ತಂತ್ರಗಳ ಜಾಲವನ್ನು ಹೆಣೆಯುತ್ತೇವೆ. ಸಮಯ ಮತ್ತು ಸಂಪನ್ಮೂಲಗಳನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಸಮಸ್ಯೆಗಳನ್ನು ಎದುರಿಸುವ ಪಂಚಶೀಲ ಸೂತ್ರಗಳು ಹಿರಿಯರು ಹೇಳಿದ ಹಾಗೆ ಹೀಗಿವೆ. 1. ಸಮಸ್ಯೆ ಏನೆಂಬುದನ್ನು ವಿವರವಾಗಿ ಬರೆದಿಟ್ಟುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. 2. ಸಮಸ್ಯೆಯನ್ನು ಎದುರಿಸಲು ನಿಮಗಿರುವ ದಾರಿಗಳನ್ನು ಪಟ್ಟಿ ಮಾಡಿಕೊಳ್ಳಬೇಕು. 3. ಯಾವ ದಾರಿ ಸೂಕ್ತವೆಂಬುದನ್ನು ನಿರ್ಧರಿಸಿಕೊಂಡು ಅದನ್ನು ಕಾರ್ಯಗತಗೊಳಿಸಿಕೊಳ್ಳಬೇಕು. 4. ಖಂಡಿತವಾಗಿಯೂ ಸಮಸ್ಯೆಯನ್ನು ನೀವು ಗೆಲ್ಲುತ್ತೀರಿ. 5. ಆಕಸ್ಮಿಕವಾಗಿ ಸೋಲು ಎದುರಾದರೆ ಮತ್ತೆ ಪಂಚಶೀಲದ ಮೊದಲನೆಯ ಸೂತ್ರದಿಂದ ಪ್ರಾರಂಭಿಸಬೇಕು. ಕತೆ ಚೆನ್ನಾಗಿದೆ ಅಲ್ವಾ? ನಾವು ಅಳವಡಿಸಿಕೊಳ್ಳಲು ಸೂಕ್ತ ಅನಿಸುತ್ತೆ. ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ. ಆಶ್ರೀ.